ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಲ್ ಅಂತ ನಿಮ್ಮೆಲ್ಲರಿಗೂ ಸ್ವಾಗತ. ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೋಮವತಿ ಅಮಾವಾಸ್ಯೆ ಅಥವಾ ಈ ಜ್ಯೇಷ್ಠ ಅಮಾವಾಸ್ಯೆ ಅಂದರೆ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಇಂತಹ ಕೊನೆಯ ದಿನ ಅಮಾವಾಸ್ಯೆ ಯಾವಾಗಂತ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋದಂತೆ. ಮೊದಲಿಗೆ ಅಮಾವಾಸ್ಯೆ ಯಾವಾಗ ತಿಳ್ಕೊಳ್ಬಿಡ್ತೀನಿ. ಈ ಅಮಾವಾಸ್ಯೆ ನಮಗೆ ಭಾನುವಾರ 14ನೇ ತಾರೀಕು ಮಧ್ಯಾಹ್ನ 12 ಗಂಟೆ 19 ನಿಮಿಷಕ್ಕೆ ಪ್ರಾರಂಭವಾಗಿದ್ದು, ಸೋಮವಾರ 15ನೇ ತಾರೀಕು ಬೆಳಿಗ್ಗೆ 8 ಗಂಟೆ 23 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಸೊ ನಾವು ಒಂದು ಸೂರ್ಯೋದಯದ ಒಂದು ತಿಥಿಯನ್ನು ಕೊನೆ ತೆಗೆದುಕೊಂಡು ಸೋಮವಾರ 15ನೇ ತಾರೀಕು ಆಚರಣೆ ಮಾಡಬೇಕಾಗಿರುವಂಥದ್ದು. ಇದು ಅಧಿಕ ಮಾಸದ ಕೊನೆಯ ದಿನ ಕೂಡ ಆಗಿದ್ದು, ಒಂದು ವಿಶೇಷವಾದ ಒಂದು ದೀಪಾರಾಧನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಇದರ ಒಂದು ಕೊನೆ ದಿನ ಆಗಿರ್ತದೆ. ಯಾಕೆಂದರೆ ಇನ್ನು ನಮಗೆ 3 ವರ್ಷಗಳ ನಂತರನೇ ಈ ಮಾಸ ಬರುವಂಥದ್ದು. ನಮಗೆ ಕೊನೆಯ ಹಂತದಲ್ಲಿ ಈಗ ಇದ್ದೇವೆ ನಾವು. ಅವತ್ತಿನ ದಿವಸ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಪ್ರತಿ ಅಮಾವಾಸ್ಯೆಯನ್ನು ನೀವು ಯಾವ ರೀತಿ ನಿಮ್ಮ ಮನೆಯವರು ಪೂಜೆಯನ್ನು ಮಾಡಿಕೊಳ್ತೀರೋ ಅದೇ ರೀತಿ ನೀವು ಮಾಡ್ಕೋಬೇಕಾಗಿರುವಂಥದ್ದು. ವಿಶೇಷವಾಗಿ ಅಂತೇನು ಇರೋಲ್ಲ. ಆದರೆ ದೀಪಾರಾಧನೆ 33 ಬಟ್ಟೆಗಳ ದೀಪಾರಾಧನೆ ಮಾತ್ರ ನೀವು ಮಾಡಬೇಕು. ಯಾಕೆಂದರೆ ಇದು ಕೊನೆಯ ದಿವಸ ಆಗಿತ್ತು. ಆ ಕಾರಣಕ್ಕೆ ಹೊಸ ಕಾಯಿಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿ ನಿಮ್ಮ ಮನೆಯವರ ಪೂಜೆಯನ್ನು ಮಾಡಿಕೊಳ್ಳಿ. ಪ್ರಸಾದಕ್ಕೆ ಅಂತ ಅಮ್ಮನವರಿಗೆ ವಿಶೇಷವಾಗಿ ಅನ್ನದಿಂದ ಮಾಡಿರುವಂಥ ಒಂದು ಪ್ರಸಾದ, ನೀವು ಯಾವುದೋ ಒಂದು ಪ್ರಸಾದಗಳನ್ನು ಮಾಡ್ಕೋಬೋದು. ಮೊಸರನ್ನ ಆಗಿರ್ಬೋದು, ಚಿತ್ರಾನ್ನ, ಗುಡಾನ್ನ, ಬೆಳೆದನ್ನ ತುಂಬಾ ಇಷ್ಟವಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ಆ ಒಂದು ಪ್ರಸಾದವನ್ನು ಸೇರಿಕೆ ಮಾಡಿಕೊಂಡು ನಿಮ್ಮ ಮನೆ ದೇವರ ಅಮ್ಮನ ಪೂಜೆಯನ್ನು ಕೂಡ ಮಾಡ್ಕೋಬೇಕು. ನಿಮ್ಮ ಮನೆ ದೇವರ, ಕುಲದೇವರ ಹಾಗೆ ಗ್ರಾಮ ದೇವತೆ ಒಂದು ನೆನಪು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೇಕು. ಹಾಗೆ ಸೋಮವಾರ ಆಗಿರೋದ್ರಿಂದ ನಮಗೆ ಶಿವನ ಪೂಜೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮಗೆ ಈಗಾಗಲೇ ನಾವು 4 ವಾರಗಳನ್ನು ಪೂಜೆ ಮಾಡಿದ್ದೇವೆ. ಅಂದರೆ ಈ ಸೋಮವಾರ ವ್ರತ, ಅಧಿಕ ಮಾಸ ಸೋಮವಾರ ವ್ರತ, 14 ವ್ರತ. ಈಗ ಈ ವಾರ ನೀವು ಒಂದು ವೇಳೆ ನೀವು 3 ವಾರ ಆಗಿದ್ದರೆ ಈ 1 ವಾರದಲ್ಲಿ ನೀವು ಮಾಡ್ಕೋಬಹುದು. ನೀವು ನಾಳೆ 1 ವಾರ ಅಂತ ನೀವು ಆಚರಣೆ ಮಾಡಬಹುದು. ಈಗಾಗಲೇ 4 ವಾರ ಯಾರಿಗೆ ಆಗಿದೆಯೋ ಅಂಥವ್ರು ಮತ್ತೆ ಪೂಜೆ ಮಾಡುವಂಥದ್ದು ಬೇಡ. ಯಾರ್ದು ಆಗಿಲ್ವೋ 4 ವಾರ, 3ನೇ ವಾರ ಆಗಿದ್ವೋ ಅವರು ನಾಳೆ 1 ವಾರ ಆಚರಣೆ ಮಾಡಿ 4 ವಾರ ನೀವು ಕಂಪ್ಲೀಟ್ ಮಾಡಬಹುದು. ಆ ರೀತಿ ಕೂಡ ನೀವು ಮಾಡಬಹುದು. ಯಾರ್ದು ಎಲ್ಲ ಪೂಜೆ ಆಗಿದ್ವೋ ಸರಳವಾಗಿ ನೀವು ಶಿವನಿಗೆ ಒಂದು ಬಿಲ್ಪತ್ರೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ಹಿತ್ತಾಯ್ತು ಬೆಳ್ಳಿ ಶಿವಲಿಂಗ ಇರ್ತದಲ್ವಾ. ಸೊ ಅದೇ ಶಿವಲಿಂಗಕ್ಕೆ ಒಂದು ಸರಳವಾಗಿ ನೀವು ಬಿಲ್ಪತ್ರೆಯನ್ನು ಇಟ್ಟು ಶಿವನಿಗೆ ಒಂದು ದೀಪಾರಾಧನೆ 33 ಬಟ್ಟೆಯ ದೀಪಾರಾಧನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ 2 ಲಿಂಬೆಹಣ್ಣನ್ನು ಕೂಡ ನಾವು ಸಹಿತ ಮಾಡ್ಕೋಬೇಕು. 1 ಲಿಂಬೆಹಣ್ಣನ್ನು ನಿಮ್ಮ ಮನೆ ದೇವರ ಮುಂಭಾಗದಲ್ಲಿ ಅದನ್ನು ಹೆಚ್ಚಿಟ್ಟು ಕತ್ತರಿಯ ಆಕಾರದಲ್ಲಿ ಅದನ್ನು ನಾವು ಹಿಡ್ಕೊಂಡು ವಿರುದ್ಧ ದಿಕ್ಕಿನಲ್ಲಿ ಇರಬೇಕು. ಹಾಗೆ ಹೊಸರಿಗೆ ಕೂಡ ನೀವು ಆರಿಸಿ ಅದೇ ರೀತಿಯೇ ನೀವು ಮಾಡಬೇಕು. ಸಾಂಬ್ರಾಣಿ ಧೂಪ ಮನೆ ಪೂರ್ತಿ ನೀವು ಹಾಕಿ ನಂತರದಲ್ಲಿ ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಲಸದ ಕಾಯನ್ನು ನೀವು ಒಡೆದು ನಂತರದಲ್ಲಿ ಪೂಜೆನ ಒಂದು ಮುಕ್ತಾಯ ಮಾಡಬೇಕು. ಅಕ್ಷತೆ ಹಾಕಿ ಪೂಜೆನ ಮುಕ್ತಾಯ ಮಾಡ್ಕೊಳ್ಳಿ. ಇಷ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಹಾಗೆ ಮತ್ತು ನಾವು ಪಿತೃಗಳ ಪೂಜೆ ಕೂಡ ನಾವು ಮಾಡಬೇಕಾಗಿದ್ದು ಯಾವ ರೀತಿ ಅನ್ನೋದಾದರೆ, ನಾವು ಮೊಸರನ್ನು ನಾವು ಸೇರಿಕೆ ಮಾಡಿಕೊಂಡು ಕಪ್ಪೆಲ್ಲನ್ನು ಹಾಕಿ ಹೊರಗೆ ಒಂದು ಕಾಗೆಗಳಿಗೆ ಬೇಕಂತೇನಿಲ್ಲ, ಒಂದು ಪಕ್ಷಿಗಳಿಗೆ ಅದನ್ನು ಇಟ್ಟರೆ ಅದು ತಿನ್ಕೊಳ್ತವೆ. ನಂತರ ನಿಮಗೆ ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ. ಪಿತೃಗಳ ಆಶೀರ್ವಾದ ಅದು ಕೂಡ ತುಂಬಾ ಮಹತ್ವವಾಗಿರುವಂಥದ್ದು. ಒಂದು ಆಚರಣೆಯನ್ನು ಮಾಡಬೇಕು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಧಿಕ ಮಾಸದ ಕೊನೆಯ ದಿನ ಅಂದರೆ ಈ ಸೋಮವತಿ ಅಮಾವಾಸ್ಯೆ, ಜ್ಯೇಷ್ಠ ಅಮಾವಾಸ್ಯೆ, ಅಧಿಕ ಅಮಾವಾಸ್ಯೆ ಅಂತ ಕೂಡ ಕರೀತೇವೆ, ಇದು ಯಾವಾಗ ಪೂಜಾ ವಿಧಾನ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.